ನಾನು ನಿಮ್ಮ ಪ್ರೀತಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಖುಷಿಯಾಗಿ ಅದೀರಿ ಅನ್ಕೊಂಡಿನಿ. ನಾನು ಖುಷಿಯಾಗದೀನಿ. ಇವತ್ತು ಸಂಡೇ ಹೆಂಗೆ ಹೋಗ್ತೈತಿ ನೋಡಬೇಕು. ಈಗ ನಾನು ಇಡ್ಲಿ ಮಾಡಾಕತ್ತೀನಿ. ಇಡ್ಲಿ ನಿನ್ನೆ ಹಾಕಿದ್ದೆ, ಇಡ್ಲಿ ಮಾಡಾಕತ್ತೀನಿ. ಇಡ್ಲಿ ಹೆಂಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೋಡಿ. ಈಗ ಇಡ್ಲಿಗೆ ಇಟ್ಟು ಬರ್ತೀನಿ. ಒಂದು 15 ನಿಮಿಷ ಬೇಕು ಇಡ್ಲಿ ಆಗಕ್ಕೆ. ಆ 15 ನಿಮಿಷದಾಗ ನಾನು ಡೈಲಿ ಮೇಕಪ್ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಹೆಂಗೆ ಮಾಡ್ಕೊತೀನಿ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ. ಈಗ ಇಡ್ಲಿ ಗಿಡನ ಬನ್ನಿರಿ, ಹಿಟ್ಟು ತೋರಿಸ್ತೀನಿ ನಿಮ್ಗೆ. ಉದ್ದಿನಬೇಳೆ ನಾನು ಈಗ ತೋರ್ಸಾಕತ್ತೇನಲ್ಲ, ಈ ಲೋಟದಿಂದ 1.5 ಲೋಟ ತೊಗೊಂಡಿನಿ. ಸ್ವಚ್ಛಾಗಿ ತೊಳ್ಕೊಂಡು ಆಮೇಲೆ 3/4 ಗಂಟೆ ನೆನಕ್ಕೆ ಬಿಟ್ಟಿದ್ದೆ. ಅರ್ಧ ಗಂಟೆ ಆದರೂ ಸಾಕು, ಬೇಗ ನೆನ್ಬಿಡ್ತಾವೆ ಉದ್ದಿನಬೇಳೆ. ಈಗ ರೆಡಿ ಮಾಡಿ ಇಟ್ಕೊಂಡೀನಿ. ನೀರೆಲ್ಲ ತೆಗೆದು ತುಂಬ ಸಾಫ್ಟಾಗಿ ಬರ್ತಾವೆ. ಈಗ ಅವಲಕ್ಕಿ ಹಾಕೋದ್ರಿಂದ ಅದೇ ಲೋಟದಿಂದ ನಾವು 1.5 ಲೋಟನ ಅವಲಕ್ಕಿ ತೊಗೊಂಡೀನಿ. ಮೀಡಿಯಮ್ ಅವಲಕ್ಕಿವು ಒಂದು 5 ನಿಮಿಷ ಮೊದಲು ನಾವು ನೆನೆಗೆ ಹಾಕೀನಿ. ಈ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಹಗುರಾಗಿ ಬರ್ತಾವು ಮತ್ತು ತುಂಬ ಸಾಫ್ಟಾಗಿ ಬರ್ತಾವು. ಈಗ ವಿಜಯ್ ಇಡ್ಲಿ ರವೆ ತೊಗೊಂಡಿನಿ. ನಾನು ಯಾವಾಗಲೂ ವಿಜಯ್ ಇಡ್ಲಿ ರವೆನ ಬಳಸೋದು. ಅದೇ ಲೋಟದಿಂದ ನಾನು 4 ಲೋಟ ಇಡ್ಲಿ ರವೆ ತೊಗೊತೀನಿ. ಈ ಇಡ್ಲಿ ರವೆ ಈ ಲೋಟ ಐತಲ್ಲ, ಇದರಿಂದ 4 ಲೋಟ ತೊಗೊಂಡಿನಿ. ಈ ಇಡ್ಲಿ ರವೆನ ನಾವು ಡೈರೆಕ್ಟಾಗಿ ಉದ್ದಿನಬೇಳೆನ ರುಬ್ಕೊಂಡು ಮೆಂದು ಅದರೊಳಗೆ ಸೇರಿಸ್ತಾರೆ ಕೆಲವೊಬ್ಬರು. ಆ ಥರ ಸೇರಿಸೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ ಇಡ್ಲಿ. ಹೀಗಾಗಿ ನಾವು ಮೊದಲು ಇಡ್ಲಿ ರವೆನ ಕ್ಲೀನಾಗಿ ತೊಳ್ಕೊಬೇಕು. ರವೆ ಈ ಥರ ತೊಳ್ಕೊಳೋದ್ರಿಂದ ಒಂದು ಸ್ವಲ್ಪ ನೆಂದಂಗೆ ಆಗ್ತೈತಿ. ತುಂಬ ಸಾಫ್ಟಾಗಿ ತುಂಬ ವೈಟಾಗಿ ಬರ್ತಾವೆ ಇಡ್ಲಿ, ಹೋಟೆಲ್ ಥರನ ಬರ್ತಾವೆ. ಹೀಗಾಗಿ ಮೊದಲು ನಾವು ಇಡ್ಲಿ ರವೆನ ತೊಳ್ಕೊಬೇಕು. ತೊಳ್ಕೊಂಡು ನೀರೆಲ್ಲ ನಾವು ಬಸಿದು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಈಗ ನಾ ಹಾಕ್ಕೊಳಕತ್ತೀನಿ ನೋಡ್ರಿ. ನೀರೆಲ್ಲ ತೆಗಿಬೇಕು ಚೆನ್ನಾಗಿ. ತುಂಬ ಸಾಫ್ಟಾಗಿ ಮಲ್ಲಿಗೆ ಥರ ಬರ್ತಾವೆ ಇಡ್ಲಿ. ಈ ಥರ ಒಮ್ಮೆ ಮಾಡಿ ನೋಡ್ರಿ. ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಹೆಂಗೆ ಬಂದು ಅನ್ನೋದನ್ನು. ಮಕ್ಕಳಿಗೆ ಭಾಳ ಇಷ್ಟ ಇಡ್ಲಿ, ದೋಸೆ, ಪಡ್ಡು. ಎಲ್ಲರ ಮನೆಯೊಳಗೂ ಮಕ್ಕಳು ಕೇಳ್ತಿರ್ತಾರೆ ದೋಸೆ, ಇಡ್ಲಿ, ಪಡ್ಡನ್ನ ಭಾಳ ಇಷ್ಟಪಡ್ತಾರೆ. ಎಲ್ಲರೂ ಇಷ್ಟಪಡೋಂಥ ರೆಸಿಪಿ ಇದು. ನೀರೆಲ್ಲ ಚೆನ್ನಾಗಿ ತಕ್ಕೊಂಬಿಡಬೇಕು. ಈಗ ನೀರೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡೆ ನಾನು. ಈಗ ಉದ್ದಿನಬೇಳೆ ಮತ್ತು ಅವಲಕ್ಕಿನ ರುಬ್ಕೋಬೇಕು. ಈಗ ನೀರೆಲ್ಲ ತಕ್ಕೊಂಡೇನಿ. ಉದ್ದಿನಬೇಳೆನ ಹಾಕ್ಕೊಳಕತ್ತೀನಿ. ನೀರು ಸ್ವಲ್ಪ ಹಾಕಬೇಕು, ಭಾಳ ಹಾಕಬಾರ್ದು. ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೇನಿ. ಮತ್ತು ಅವಲಕ್ಕಿ ಹಾಕ್ಕೊಳಕತ್ತೀನಿ. ಈಗ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಹಗುರಾಗಿ ಬರ್ತಾವು. ಈಗ ರುಬ್ಕೊಂಬರ್ಬೇಕು. ನೀರು ಜಾಸ್ತಿ ಹಾಕ್ಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಈಗ ರುಬ್ಕೊಂಡು ಬಂದೇನಿ. ಈಗ ನಾವು ನೀರು ತೊಗೊಂಡಿರ್ತೇವಲ್ಲ ಇಡ್ಲಿ ರವೆನ ಆ ಪಾತ್ರೆಗೆ ಹಾಕ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ಈಗ ರುಬ್ಕೊಂಡು ಬಂದಿದ್ದು ಹಾಕ್ಕೊಂಡೇನಿ. ಚೆನ್ನಾಗಿ ಕಲಿಸ್ಕೊಳಕತ್ತೀನಿ. ಈಗ ಇದು ನೈಟೆಲ್ಲ ನೆನೆದು ಬೆಳಗ್ಗೆ ಉಬ್ಬಿ ಬರಬೇಕು. ಹಿಟ್ಟು ಯಾವಾಗ ಉಬ್ಬಿ ಬರ್ತೈತಿ ಆವಾಗ ಇಡ್ಲಿ ತುಂಬ ಚೆನ್ನಾಗಿ ಬರ್ತಾವೆ. ಹಿಟ್ಟೇನರ ಉಬ್ಬಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೇಕು. ಹಿಟ್ಟು ಉಬ್ಬಿದ್ರೆ ಏನು ಸೋಡಾ ಅವಶ್ಯಕತೆ ಇರೋಂಗಿಲ್ಲ. ಉಪ್ಪಷ್ಟೇ ಹಾಕ್ಕೊಂಡು ಮಾಡ್ಕೋಬೋದು ಇಡ್ಲಿನ. ಈಗ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕಾಗ್ತೈತಿ. ಕಲಿಸ್ಕೊಂಡು ಒಂದು ನೈಟ್ ಪೂರ್ತಿ ಇಟ್ಟು ಆಮೇಲೆ ಮರುದಿನ ಮಾಡ್ತೀನಿ. ಈಗ ನೋಡ್ರಿ ರೆಡಿ ಆಯಿತು. ಇದನ್ನು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಆಯಿತು. ಬೆಳಗ್ಗೆ ಒಮ್ಮೆಗೆ ನೋಡಬೇಕು ತೆಗೆದು, ಆವಾಗ ಉಬ್ಬಿ ಬಂದಿರ್ತೀವಿ. ಇದಕ್ಕೆ ಉಪ್ಪು ಹಾಕ್ಕೊಂಡೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ಹಾಕ್ಕೊತೀನಿ. ಈಗ
ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ ನಾನು ಇಡ್ಲಿ ಪಾತ್ರೆಗೆ. ನಾ ಸಣ್ಣವ ಹಾಕ್ಕೊಂತೀನಿ, ಸಣ್ಣವಾದ್ರೆ ಚೆನ್ನಾಗ. ಈಗ ಎಲ್ಲ ಹಾಕೀನಿ, ಒಂದೊಂದಾಗಿ ಇಡ್ತೀನಿ. ಈಗ ಈಗ ಒಂದು 15 ನಿಮಿಷ ಬಿಡ್ಬೇಕಿದ್ನ. 15 ನಿಮಿಷ ಆದ್ಮೇಲೆ ನಾನು ಮತ್ತೆ ತೆಗೆದ ಮೇಲೆ ಸಿಗ್ತೇನೆ. ಈಗ ಸ್ನಾನ ಮುಗಿಸ್ಕೊಂಡ್ ಬಂದೆ, ಎಲ್ಲ ಕೆಲಸ ಮುಗಿಸಿ ಇಡ್ಲಿಗೆ ಇಟ್ ಬಂದೆ. ನಾನೀಗ ನಿಮ್ಗೆ ತೋರಿಸಿದ್ನಲ್ಲ, ನಾನು ಇಡ್ಲಿ ಆಗೋಷ್ಟ್ರಲ್ಲಿ ನಾನು ಒಂದ್ ಸ್ವಲ್ಪ ಡೈಲಿ ಮೇಕಪ್ ತೋರಿಸ್ತೇನೆ. ನಾ ಡೈಲಿ ಮೇಕಪ್ ಬಹಳ ಸಿಂಪಲ್ ಆಗಿ ಮಾಡ್ಕೊಂತೀನಿ. ಎಲ್ಲಾದ್ರೂ ಮಾರ್ಕೆಟಿಗ ಅಥವಾ ಎಲ್ಲರ ಫಂಕ್ಷನ್ಸಿಗೆ ಹಿಂಗ್ ಹೋದಾಗ ಬೇರೆ ತರ ಮೇಕಪ್ ಮಾಡ್ಕೊಂತೀನಿ. ಫೌಂಡೇಶನ್ ಕ್ರೀಮ್ ಎಲ್ಲ ಆವಾಗ ಹಚ್ಕೊಂತೀನಿ ನಾನು. ಈಗ ಡೈಲಿ ಏನೋ ಹಚ್ಕೊಂಡಂಗಿಲ್ಲ. ನಾನು ಡೈಲಿ ಹಚ್ಕೊಳೋದಂದ್ರ ಪಾಂಡ್ಸ್ ಪೌಡರ್ ಮತ್ತ ಫೇರ್ ಅಂಡ್ ಲವ್ಲಿ ಇವೆರಡ ಹಚ್ಕೊಳೋದು. ಈಗ ನಾನು ಹೆಂಗ್ ಮಾಡ್ಕೊಂತೀನಿ ಅನ್ನೋದ ತೋರಿಸ್ತೀನಿ. ನಾನು ಸಿಂಪಲ್ ಆಗಿ ಮನ್ಯಾಗೇನು ಅಷ್ಟೊಂದು ಯಾವ್ದು ಯೂಸ್ ಮಾಡಂಗಿಲ್ಲ ನಾನು ಜಾಸ್ತಿ. ಈಗ ಫೇರ್ ಅಂಡ್ ಲವ್ಲಿ ಇದನ್ನ ಬಹಳ ದಿನದಿಂದ ಇದನ್ನ ಹಚ್ಕೊಂತ ಬಂದೀನಿ, ಹಿಂಗಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಮಾಡ್ಕೊಂಡೀನಿ, ಅಂದ್ರೆ ಸ್ನಾನ ಮಾಡಿ ಬಂದೀನಲ್ಲ, ಈಗ ಜಸ್ಟ್ ಸ್ನಾನ ಆಯ್ತು. ಈಗ ಪಾಂಡ್ಸ್ ಪೌಡರ್ ಹಚ್ಕೊಂತೀನಿ. ನಾನು ಜಾಸ್ತಿ ಕೈಯನ್ನೇ ಯೂಸ್ ಮಾಡೋದು. ಕೈಯಿಂದನ ಹಚ್ಕೊಂಡ್ರೆ ನನಗೆ ಪರ್ಫೆಕ್ಟ್ ಅನಿಸ್ತೈತಿ, ಹಿಂಗಾಗಿ ನಾನು ಕೈಯಿಂದನ ಹಚ್ಕೊಂತೀನಿ. ನಾನು ಫೌಂಡೇಶನ್ ಯೂಸ್ ಮಾಡೋ ಮುಂದೆ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಒಂದೊಂದ್ಸಾರಿ ಬ್ಲೆಂಡರ್ನು ಯೂಸ್ ಮಾಡ್ತೀನಿ ಫೌಂಡೇಶನ್ ಕ್ರೀಮ್ ಹಚ್ಕೊಂಡ ಮುಂದೆ. ಇಲ್ಲ ಅಂದ್ರೆ ಕೈಯಿಂದನ ಹಚ್ಕೊಂತೀನಿ. ಎರಡು ಪರ್ಫೆಕ್ಟ್ ಅನಿಸ್ತಾವು. ಆದ್ರೆ ಡೈಲಿ ಮಾತ್ರ ನಾನು ಕೈ ಯೂಸ್ ಮಾಡ್ಕೊಂಡೆ ಮಾಡ್ಕೊಳ್ಳೋದು. ಪೌಡರ್ ಎಲ್ಲ ಹಚ್ಕೊಂಡ ಮುಂದೆ ಕೈ ಕರೆಕ್ಟಾಗಿ ನನಗೆ ರೂಢಿ ಆಗ್ಬಿಟ್ಟೈತಿ ಕೈಯಿಂದ ಹಚ್ಕೊಂಡು, ಹಿಂಗಾಗಿ ಏನು ಯೂಸ್ ಮಾಡೋಂಗಿಲ್ಲ ನಾನು. ಈಗ ಪೌಡ್ರು ಮತ್ತ ಪಾಂಡ್ಸ್ ಪೌಡರು ಮತ್ತ ಫೇರ್ ಅಂಡ್ ಲವ್ಲಿನ ಹಚ್ಕೊಂಡೆ ನಾನೀಗ. ಅದನ್ನ ಯೂಸ್ ಮಾಡೋದು ನಾನು ಡೈಲಿ. ಈಗ ಒಂದು ಸ್ಟಿಕ್ಕರ್ ಇಟ್ಕೊಂತೀನಿ. ನೋಡ್ರಿ, ನಂದು ಡೈಲಿ ಸಿಂಪಲ್ ಮೇಕಪ್ ಇದು. ನಾನು ಡೈಲಿ ಇದೇ ತರ ಮಾಡ್ಕೊಳೋದು ಮೇಕಪ್ ನಿಮ್ ಜೋಡಿ ಶೇರ್ ಮಾಡ್ಕೋಬೇಕು ಅನಿಸ್ತು, ಹಿಂಗಾಗಿ ಶೇರ್ ಮಾಡ್ಕೊಂಡಿನಿ. ಈಗ ಇಡ್ಲಿ ಆಗ್ಯಾವನ ನೋಡ್ಬೇಕು, ಹೋಗಂಡ್ ಬನ್ರಿ. ಈಗ ಇಡ್ಲಿ ರೆಡಿ ಆಗ್ಯಾವು. ಇದು ಬಿಸಿ ಇದ್ರ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನಾನು. ಇದು ಬಿಸಿ ಇದ್ದಾಗ ತೆಗ್ಯಾಕ್ ಬರಂಗಿಲ್ಲ, ಎಲ್ಲಾ ಅಂಟ್ಕೊಂಡ್ಬಿಡ್ತಾವು. ಅದಕ್ಕ ಇಲ್ಲಿ ಒಂದ್ ಬಟ್ಲದಾಗ ನಾನು ನೀರ್ ತಗೊಂಡಿನಿ.
ಸ್ವಲ್ಪ ಸ್ಪೂನಿಗೆ ಹಿಂಗೆ ಹಚ್ಕೊಂಡು ಆಮೇಲೆ ಈ ಥರ ತೆಗಿಬೇಕು. ದೀಪು ಸಿಟ್ಟು ಬರಬಾರ್ದು. ಈಗ ನಾನು ತೆಗಿಬೇಕಂದ್ರೆ ಈಗ ನಾನು ಒಂದು ಬಟ್ಲದಾಗ ನೀರು ತೊಗೊಂಡಿನಿ. ನಾವು ಈ ಥರ ಎದ್ದಬೇಕು. ನೀರಾಗ ಎದ್ದು ಸ್ಪೂನಿಂದ ಈ ಥರ ತೆಗಿದ್ರೆ ನೋಡ್ರಿ ಎಷ್ಟು ಸರಳಾಗಿ ಬರ್ತಾವು. ಬಿಸಿ ಇದ್ದಾಗ ಬರಂಗಿಲ್ಲ ಇಡ್ಲಿ, ಬೇಗ ಬೇಕು ಕ್ವಿಕ್ ಆಗಿ ಅಂದ್ರೆ ಈ ಥರ ಮಾಡಬೇಕು. ಇದು ಒಂದು ಟಿಪ್ಸು. ನೀರೊಳಗೆ ಎದ್ದಿ ಈ ಥರ ತೆಗೆದ್ಬಿಟ್ರೆ ಏನು ಅವನೊಬ್ಬನ್ ಮಾತಾಡಿದ್ ನೋಡು. ಈಗ ನೀರೊಳಗೆ ಎದ್ದೇನಿ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾವೆ ಇಡ್ಲಿ. ಮಲ್ಲಿಗೆ ಅಂತ ಇಡ್ಲಿ ಸ್ಮೂತ್ ಆಗಿರ್ತಾವು. ಮಲ್ಲಿಗೆ ಅಷ್ಟೇ ಸ್ಮೂತ್ ಆಗಿರ್ತಾವು. ನೋಡ್ರಿ ಈಗ ಎಷ್ಟು ಸ್ಮೂತ್ ಆಗಿದಾವು. ತೋರಿಸ್ತೇನೆ ನಿಮಗೀಗ. ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ. ನೋಡ್ರಿ ಇಡ್ಲಿ ತುಂಬಾ ಸ್ಮೂತ್ ಆಗಿ ಬಂದಾವು. ಈಗ ಮಾಡಿ ಇಟ್ಟೇನಿ ಒಂದು ಟ್ರಿಪ್. ಈಗ ಮತ್ತೊಂದು ಇಟ್ಟೇನಿ. ಈಗ ಒಂದು 15 ನಿಮಿಷ ಆಗಿಂದ ಅವನು ತೆಗಿಬೇಕು. ಈಗ ಹಾಕೊಡ್ಬೇಕು. ಹಾಕೊಡ್ತೀನಿ. ಈಗ ಇಡ್ಲಿ ಪ್ಲೇಟು ರೆಡಿ ಆಗೈತಿ, ಕೊಡಬೇಕು. ತಗೊಂಡು ಹೊಂಟೇನಿ ಈಗ ಇಡ್ಲಿ ಪ್ಲೇಟ್ನ. ಈಗ ಐಸ್ ಕ್ರೀಮ್ ತರಕ್ಕೆ ಹೋಗ್ಯಾರ. ಅವಂಗ ಖುಷಿ ಆಗ್ಬಿಟ್ಟೈತೆ ಐಸ್ ಕ್ರೀಮ್ ಕೊಡಿಸ್ತಾರ ಅಂತ ಹೇಳಿ. ನಾವು ಭಾಳ ಕೊಡಿಸಿಲ್ಲ. ನಾವು 1 ವರ್ಷನ ಆಯಿತು ತಂದೇ ಇಲ್ಲ ಐಸ್ ಕ್ರೀಮ್, ತಿನ್ಸೇ ಇಲ್ಲ ಹುಡುಗರಿಗೆ. ಈಗ ಖುಷಿ ಆಗ್ಬಿಟ್ಟೈತಿ. ಈಗ ಹೋಗ್ಯಾರ. ಈಗ ಬಂದ ತಕ್ಷಣ ಐಸ್ ಕ್ರೀಮ್ ತಿಂತಾನ. ಆವಾಗ ಮತ್ತೆ ನಿಮಗೆ ಸಿಗ್ತೀನಿ, ನಾನು ತೋರಿಸ್ತೀನಿ ನಿಮ್ಗೆ. ತುಂಬ ಖುಷಿ ಆಗ್ಯಾನ ಅವನು. ಐಸ್ ಕ್ರೀಮು ಒಟ್ಟು ಭಾಳ ಕೊಡಿಸೇ ಇಲ್ಲಲ್ಲ, ಹಿಂಗಾಗಿ ನೋಡೋಣ ಅವ್ನು ಬಂದಿಂದ ಮತ್ತೆ ಸಿಗ್ತೀನಿ. ನೋಡ್ರಿ ಆಗ್ಲೇ ಐಸ್ ಕ್ರೀಮ್ ತಂದು ತಿನ್ನಾಕತ್ತಾನ. ಹೆಂಗೈತೆ ಐಸ್ ಕ್ರೀಮ್? ಸೂಪರ್ ಐತಂತ್ರಿ. ಐಸ್ ಕ್ರೀಮ್ ತಿನ್ನಾಕತ್ತಾನ. ನಾವು ತಿನ್ಬೇಕೀಗ. ತಿಂದ ಆಮೇಲೆ ಮತ್ತೆ ಸಿಗ್ತೇನೆ ನಿಮ್ಗೆ. ಫ್ರೆಂಡ್ಸ್, ಈಗ ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ತಿಂದಿಂದ ಇದು ನಿನ್ನೆ ಪಾರ್ಸಲ್ ಬಂದಿತ್ತು, ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಓಪನ್ ಮಾಡಿಲ್ಲ. ತೋರಿಸ್ತೇನೆ ನಿಮ್ಗ. ನೋಡಿ ಫ್ರೆಂಡ್ಸ್, ಏನು ಇದು ಅಂತ ಗೆಸ್ ಮಾಡ್ರಿ. ಇದು ಕುರ್ತಿ ತೋರಿಸ್ತೇನೆ ನಿಮ್ಗ. ಆನ್ಲೈನ್ ಒಳಗೆ ತರಿಸಿದ್ದು. ಹೆಂಗೈತಿ ಅನ್ನೋದನ್ನ ನಾನು ನೋಡಿಲ್ಲ. ತುಂಬಾ ಚೆನ್ನಾಗಿ ಅನಿಸ್ತು, ಹಿಂಗಾಗಿ ತರ್ಸೇನಿ. ಈಗ ಹೆಂಗೈತಿ ಗೊತ್ತಿಲ್ಲ, ನೋಡಿ ತೋರಿಸ್ತೇನೆ ನಿಮ್ಗ. ನೋಡ್ರಿ ಈ ತರ ಐತಿ. ಇದು ಕಲರು ಪಿಂಕ್ ಕಲರ್. ಇದು ಜಾಕೆಟ್ ಈ ತರ ಕಸಿ ಕೊಟ್ಟಾರ. ತುಂಬಾ ಚೆನ್ನಾಗೈತಿ. ಇದು ಒಳಗಡೆ ಬರ್ತೈತಿ. ಈ ತರ ಸ್ಲೀವ್ಸ್ ಐತಿ ನೋಡ್ರಿ. ಕೆಳಗಡೆ ಈ ತರ ಎಂಬ್ರಾಯ್ಡ್ರಿ ಎಲ್ಲ ಪ್ರಿಂಟ್ ವರ್ಕ್ ಇದೆ ನೋಡ್ರಿ. ಇಲ್ಲಿ ಪ್ರಿಂಟ್ ವರ್ಕ್ ಐತಿ. ಇದು ಸ್ಲೀವ್ಲೆಸ್. ಇದ್ರ ಮೇಲೆ ಈ ತರ ಕೋಟ್ ಕೊಟ್ಟಾರ. ಇದನ್ನ ಹಾಕೋಬೇಕು. ಕೋಟ್ ಇದು ಜಾಕೆಟ್ ಈ ತರ ಐತಿ ನೋಡ್ರಿ. ಹೆಂಗೈತಿ ಇದು ಕುರ್ತಿ ಹೇಳ್ರಿ, ಕಮೆಂಟ್ ಒಳಗ ತಿಳಿಸೋದನ್ನ ಮರಿಬೇಡ್ರಿ. ನನಗ ಸಖತ್ ಇಷ್ಟ ಆಯ್ತಿದು. ತುಂಬಾ ಚೆನ್ನಾಗೈತಿ. ನಮ್ ತಂಗಿ ಕೂಡ ಇದನ್ನ ತಗೊಂಡಾಳ. ಹಿಂಗಾಗಿ ನಾನು ತಗೊಂಡೆ. ಆಕಿ ಬರ್ತ್ಡೇ ವ್ಲಾಗ್ ನಾಗ ಹಾಕೊಂಡಿದ್ಲು. ನನಗ ಇಷ್ಟ ಆಯ್ತು. ಹಿಂಗಾಗಿ ನಾನು ಇದನ್ನ ಆನ್ಲೈನ್ ಒಳಗ ಬುಕ್ ಮಾಡಿ ತರ್ಸೇನಿ. ತುಂಬಾ ಚೆನ್ನಾಗೈತಿ. ತುಂಬಾ ಇಷ್ಟ ಆಯ್ತು ನನಗ. ಈ ತರ ಕಸಿ ಕೊಟ್ಟಾರ.
ಇಲ್ಲಿ ಒಂದೊಂದು ಫ್ಲವರ್ಸ್ ಮಾಡ್ಯಾರ. ತುಂಬಾ ಸಖತ್ ಐತಿ. ಹಾಕೊಂಡ್ಮೇಲೆ ಹೆಂಗ್ ಕಾಣಿಸುತ್ತೆ ನೋಡ್ಬೇಕು. ಇನ್ನು ಹಾಕೊಂಡಿಲ್ಲ, ನಾ ಹಾಕೊಂಡಾಗ ಖಂಡಿತ ನಿಮ್ಗ ತೋರಿಸ್ತೀನಿ. ತುಂಬಾ ಚೆನ್ನಾಗೈತಿ. ಎಲ್ಲಾದ್ರೂ ನಾವು ಫಂಕ್ಷನ್, ಬರ್ತ್ಡೇ ಅಥವಾ ಯಾವ್ದಾರ ಪಾರ್ಟಿಗ ಹಾಕೋಬಹುದು. ತುಂಬಾ ಚೆನ್ನಾಗೈತಿ. ಲಾಂಗ್ ಐತಿ ಇದು, ತುಂಬಾ ಸಖತ್ ಐತಿ. ಕಲರ್ ನೋಡ್ರಿ, ತುಂಬಾ ಚೆನ್ನಾಗೈತಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ ನಾನು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೊಸಬ್ರು ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾರಾದ್ರೂ ಹೊಸಬ್ರು ನೋಡಾಕತ್ತಿದ್ರ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್.